ನನ್ನದು ಪಾಯಿಂಟ್ ಪಾಂಡರ್ ಸೀರೀಸ್ ಅಂತ ಏನುಂಟು ಅದು 2 ನಿಮಿಷ ವಿಚಾರ ಮಾಡಿ ನೋಡ್ರಪ್ಪ, ಸಿಂಪಲ್ಲು, ಭಾಳ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಹೇಳ್ತಾರದು ವಿಚಾರದಲ್ಲಿ. ಒಂದು ನಾನು ಸಿಂಪಲ್ ಕ್ವಶನ್ ಕೇಳ್ತೀನಿ ನೋಡ್ರಿ. ಅಂದರೆ ಕನಿಷ್ಠ ಪಕ್ಷ ಚೂರಾರು ಸರಿ ಬುದ್ಧಿ ಯಾರಿಗಿರುತ್ತೋ ಅವ್ರಿಗೆ ಅರ್ಥ ಆಗುತ್ತೆ. ನಾನು ಕೇಳ್ತೀನಿ, ಕ್ರಿಮಿನಲ್ಸ್ ಅಂದರೆ ಕಳ್ಳರು ಹೆಂಗೆ ಹುಟ್ಕೋತಾರೆ ಒಂದು ಸೊಸೈಟಿ, ಒಂದು ಸಮಾಜದಲ್ಲಿ ಹೆಂಗೆ ಹುಟ್ಕೋತಾರೆ ನೋಡ್ರಿ. ಕ್ರಿಮಿನಲ್ಸ್ ಅಂತ ಅಂದರೆ ಯಾವ ಲೆವೆಲ್ ಬೇಕಾದ್ರೂ ಆಗಿರ್ಬೋದು. ಕಳ್ಳತನ ಮಾಡೋದ್ರಿಂದ ಹಿಡಿದು ಕೊಲೆ ಮಾಡೋದ್ರಿಂದ ಹಿಡಿದು ರೇಪ್ ಗೀಪ್ ಎಲ್ಲ ಮಾಡೋದ್ರಿಂದ ಹಿಡಿದು ಎಲ್ಲ ವರ್ಸ್ಟ್ ರೇಟೆಡ್ BAS ಡ್ಯಾಶ್ ದರಿದ್ರ ಜನಗಳದು ಕೆಟಗರಿ ಕಳ್ಳರು ಅಂದರೆ ಆಯ್ತಾ. ಇವ್ರು ಹೆಂಗೆ ಹುಟ್ಕೋತಾರೆ? ಇವರಿಗೆ ಹುಟ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಂಡು ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡಿಕೊಡೋರು ಯಾರು? ಅದು ಇರ್ರೆಸ್ಪಾನ್ಸಿಬಿಲಿಟಿ ಅಂದರೆ ಬೇಜವಾಬ್ದಾರಿತನ ಪೊಲೀಸರದು. ಯಾರು ಮಾಡಬೇಕಾದ ಕೆಲಸ ಅದು ಅವ್ರದ್ದು. ಈಗ ಹೇಳ್ರಿ, ಯಾರನ್ನ ಕ್ರಿಮಿನಲ್ಸ್ ಅಂತ ಕರೆಯೋಣ? ಯಾರು ಇದನ್ನ ಹುಟ್ಟಿ ಹಾಕಿ ಬೀಜ ಹಾಕಿ ಬೆಳೆಸ್ತಾ ಇದ್ದಾರೋ ಅವ್ರನ್ನ ತಿಳ್ಕೊಳ್ಳೋಣ. ಅದು ಬೆಳೀತಾ ಇದ್ದಲ್ಲ ದರಿದ್ರ ಬೆಳೆ ಕಳ್ಳರ್ದು, ಅವ್ರದ್ದೇ ಸ್ವಂತದ್ದು ಅಂತಾರೆ ಕಣಣ. ಈ ಕ್ವಶನ್ಗೆ ಆನ್ಸರ್ ಮಾಡ್ಬಿಡ್ಲಿ ಸಾಕು ನನಗೆ. ಸಂಬಳ ತಗೊಂಡು ಪುಕ್ಷಟೆ ಜವಾಬ್ದಾರಿ ತಗೊಳ್ದಲ್ಲೇ ಕೂತಿರೋ ಪೊಲೀಸರಿಗೆ ಏನು ಹೇಳಬೇಕು ನಾವು? ಕೊಲೆ ಆದಮೇಲೆ ರೇಪ್ ಆದಮೇಲೆ ಆಗ ನಾವು ದಬಾಕ್ತೀವಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಅಂದ್ಬಿಟ್ಟು ಮಾಡಿಬಿಟ್ಟು ನ್ಯಾಯಾಲಯಕ್ಕೆ ಒಂದು ಆಟರ್ ನಾನ್ಸೆನ್ಸ್ ಇದು ಕೊಟ್ಬಿಟ್ಟು ಅದಕ್ಕೇನಂದ್ರೆ ಚಾರ್ಜ್ ಶೀಟ್ ಅಂದರೆ ದೋಷಾರೋಪಣ ಪಟ್ಟಿ ಅಂತ ಅರ್ಥ. ಅದು ಕೊಟ್ಬಿಟ್ಟು ಮಾಡಿರಿ ನೀವು, ಅದ್ರ ಮೇಲ್ಗಡೆ ಟ್ರಯಲ್ ಅಂದರೆ ನಾವು ಕೊಟ್ಟಿರೋ ದೋಷಾರೋಪಣೆ ಪಟ್ಟಿ ಮೇಲ್ಗಡೆ ನ್ಯಾಯಾಲಯದ ಕಲಾಪಗಳ ಮಾಡಿ ಮುಗಿಸಿ ನೀವು ಈ ಮುಂಚೆ ಯಾರ್ಯಾರ ಮನುಷ್ಯನ A1 A2 A3 A4 ಅಂತೆಲ್ಲ ಮಾಡ್ಕೊಂಡಿರ್ತಾರಲ್ಲ ಅವರಿಗೆಲ್ಲ ಶಿಕ್ಷೆ ಕೊಡಿ ನಮ್ಮ ದೇಶದ ಕಾನೂನಿನ ಪ್ರಕಾರ ಅಂತ ಹೇಳುವಂಥ ಪ್ರಕ್ರಿಯೆ ಅವ್ರದ್ದು. ಹೇಳ್ರಿ, ಕಳ್ಳರೆಲ್ಲಿದ್ದಾರೆ? ಕುತ್ಕೊಂಡು ಯೋಚನೆ ಮಾಡಿ, ಇನ್ನೊಂದ್ಸಲ ನೋಡಿ ಪುಟ್ಟ ವಿಡಿಯೋ. ಕಳ್ಳರೆಲ್ಲಿದ್ದಾರೆ? ಖಾಕಿದಾರರು ವೇಷದಲ್ಲಿದ್ದಾರೋ ಅಥವಾ ಹಿಂಗೆ ಅಸಾಧ್ಯ ಕೂದಲೆಲ್ಲ ಬಿಟ್ಕೊಂಡು ದರಿದ್ರ ರಾಕ್ಷಸಗಳ ಅವತಾರ ಅಂತಾರ ಮಾಡ್ತಾರೆ. ಇಲ್ಲಿಗೊಂದು ತಿಲಕ ಇಟ್ಕೊಂಡಿರ್ತಾರೆ ಅವ್ರ ಕಳ್ಳರು. ಪತ್ತೆ ಮಾಡಿ ಹೇಳಿ ನನಗೆ, ಯೋಚನೆ ಮಾಡಿ ಹೇಳಿ ನನಗೆ ವಾಪಸ್ಸು.